ರೋಡಲ್ಲಿ ನಾಯಿ ತಿರ್ದಂಗೆ ತಿರುಗ್ತಾ ಇದೀವಿ ಚಂದಾಪುರದಲ್ಲಿ ಫಿಶ್ ಫ್ರೈಗೋಸ್ಕರ. ನೋಡಿದ್ರೆ ಎಲ್ಲ ಕ್ಲೋಸ್ ಅಂತವ್ರೆ, ಇಲ್ಲ ಅಂತವ್ರೆ. ಹೋಗಿದ ಕೆಲಸ ಏನಾಗಿಲ್ಲ ಗೈಸ್, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ವೇಸ್ಟ್ ಗೈಸ್, ಈ ಹುಡುಗಿ ಹಿಂಗೆ ಬರೀ ವೇಸ್ಟ್ ಮಾಡೋದು ಕೆಲಸ. ನೀನು ಯಾಕೆ ಫೋಟೋ ತರಿಸ್ಕೊಂಡು ಹೋಗಲ್ಲ, ಅರ್ಜಿಟ್ ಮಾಡೋದು ಏನು ಕೆಲಸ. ಓಕೆ ಗೈಸ್, ಇವಾಗ ಉಸ್ಕೂರು ಗೇಟ್ ಹೋಗ್ತಿದ್ವಿ. ಇನ್ನು ಶಿಷ್ಯಂದ್ರೆ ಇಬ್ಬರನ್ನ ಕಾಲೇಜಲ್ಲೇ ಬಿಟ್ಟು ಬಂದಿದ್ದೀವಿ. ಅವ್ರನ್ನ ನೋಡ್ಕೊಂಡು ಸಿಕ್ಕರೆ ಅವ್ರನ್ನ ಹಾಕ್ಕೊಂಡು ಮನೆಗೆ ಹೋಗೋದೇ ಇವಾಗ ಅಷ್ಟೇ. ಫಸ್ಟು ಹಾಗಲಕಾಯಿ ಚಿಪ್ಸ್ ಇಸ್ಕೊಂಡಿದ್ದೀನಿ. ಇದು ನಮ್ಮ ಮಮ್ಮಿ ತಿಂಡಿಲಿ ಒನ್ ಆಫ್ ದಿ ಫೇವ್ರೇಟ್ ಹಾಗಲಕಾಯಿ ಚಿಪ್ಸ್, ಅದಕ್ಕೆ ಇದು ಇಸ್ಕೊಂಡಿದ್ದೀನಿ ಗೈಸ್. ನೋಡಿ, ಚೇತು ಆಗಲೇ ಕೇಕ್ ತಂದಿಟ್ಟಿದ್ದಾನೆ, ರೆಡ್ ವೆಲ್ವೆಟ್ ಕೇಕ್. ನೇತು ಅಂತ ಹಾಕ್ಸಿದ್ದಾನೆ, ಅವನ ನಂಗೆ ಕೇಳಿಲ್ಲ, ಹಂಗೆ ಹಾಕ್ಸ್ಬಿಟ್ಟ. ಇಲ್ಲಂದಿದ್ರೆ ಕಂದ ಅಂತ ಹಾಕ್ಸ್ತಾ ಇದ್ದೆ. ಏನು ಚಿಟ್ಟಮ್ಮ? ನೋಡಿ, ಕೇಕ್ ತಂದಿಟ್ಟಿದ್ದಾನೆ. ಇನ್ನೊಂದು ವಿಷಯ ಏನಂದರೆ, ಪ್ರತಿ ವರ್ಷನೂ 12 ಗಂಟೆಗೆ ವಿಶ್ ಮಾಡ್ತಿದ್ದವರು ಈ ಸಲ ಯಾರು ವಿಶ್ ಮಾಡಿಲ್ಲ. ಫುಲ್ ಇವಾಗ ಸರ್ಪ್ರೈಸ್ ಕೊಡಬೇಕಂತ. ನೋಡೋಣ ವರ್ಕ್ ಆಗುತ್ತಾ ಇಲ್ಲ, ಡೌಟ್ ಐತೆ, ನೋಡಬೇಕು. ಗೈಸ್ ನೋಡಿ, ಫುಲ್ ಅಡುಗೆ ಸಾಧನೆ ಮಾಡ್ತಾಯಿದ್ದೀವಿ. ನೋಡಿ ಗೈಸ್, ಇದು ಫಿಶ್ಶು. ಅಯ್ಯೋ, ಈ ರೀತಿ ಎಲ್ಲ ಬೀಳಿಸ್ತಾ ಇದ್ದೀನಿ. ಫಿಶ್ ತಂದಿದ್ದಾನೆ, ಇದು ಫಿಶ್ ಫ್ರೈ ನಾನು ಮಾಡಬೇಕು. ಫಸ್ಟ್ ಟೈಮ್, ಯಾವತ್ತೂ ಸಾಸು ಕೈ ಹಾಕಿಲ್ಲ, ಇವಾಗ ಮಾಡಬೇಕು ಗೈಸ್. ಇದು ಉದ್ದಿನಬೇಳೆ, ಹೆಸರುಬೇಳೆ. ತೊಗರಿಬೇಳೆ? ಇಲ್ಲ ತೊಗರಿಬೇಳೆ ಅಲ್ಲ, ಸುಳ್ಳು, ಹೆಸರುಬೇಳೆ ತಾನೆ. ನೋಡಿ ಗೈಸ್, ಎರಡು ಸೇಮ್ ಇದೆ, ಬಟ್ ಡಿಫ್ರೆಂಟ್ ಎರಡೂ. ಜಸ್ಟ್ ಮಿಸ್ಸು ಇದರಲ್ಲಿ ಮಾಡಿಬಿಡ್ತಾ ಇದ್ದೆ ಉದ್ದಿನಬೇಳೆಯಲ್ಲಿ. ಆಮೇಲೆ ಅಜ್ಜಿ ಹೆಂಗೋ ಲಾಸ್ಟಲ್ಲಿ ಹೇಳ್ತು, ಅಜ್ಜಿನ ಕಾಲ್ ಮಾಡಿ ಕೇಳ್ಕೊಂಡು ಮಾಡ್ತಾಯಿದ್ದೀನಿ. ಈ ಬೇಳೆಯಲ್ಲಿ ಇವಾಗ ನಾನು ಪಾಯಸ ಮಾಡ್ತೀನಿ ಗೈಸ್, ನೋಡಿರಂತ ಇರಿ ಗೈಸ್. ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ, 1 ಲೋಟ ಅಷ್ಟು ಹೆಸರುಬೇಳೆ ಹಾಕ್ಕೊಂಡು ಅದಕ್ಕೆ 3 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ನೋಡಿ ಗೈಸ್, ಇದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಈ ಸ್ವಲ್ಪ ಇದು ಕಾಳಿದಾವಲ್ಲ, ಅವೆಲ್ಲ ಫುಲ್ ಪಚ್ಚಿ ಆದಮೇಲೆ ಬೆಲ್ಲ ಹಾಕಬೇಕು. ನಾನು ಇವಾಗ ಅಜ್ಜಿನೆಲ್ಲ ಕಾಲ್ ಮಾಡಿ ಕೇಳಿಕೊಂಡು ಮಾಡ್ತಾಯಿದ್ದೀನಿ. ಸಾಧನೆ ಮಾಡ್ತೀನಿ ಐಸ್. ಪಿಂಪಲ್ ನೋಡಿ ಅಪ್ಪ, ಒಳ್ಳೆ ಇಷ್ಟು ದಪ್ಪ ಗಡ್ಡೆಗಳಾದಂಗೆ ಆಗೈತೆ. ಏನು ಮಾಡೋದು, ಬಂದ ತಕ್ಷಣ ಹಂಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿಲ್ಲ, ಎಂಥದ್ದಿಲ್ಲ. ನನಗೆ ಇವಾಗ ಇದು ಇಕ್ಕಿದ್ದೀನಿ. ಇವಾಗೆಲ್ಲ ಸ್ವಲ್ಪ ಇಲ್ಲಿ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಫಿಶ್ ಓಪನ್ ಮಾಡೋಣ. ಅದಾದಮೇಲೆ ಇದು ತಂದಿದ್ದೀನಿ ಅವಲಕ್ಕಿ ಸ್ವಲ್ಪ ಮಾಡೋಣ. ಇದು ಅವಲಕ್ಕಿ ಪಪ್ಪಂಗೆ ಕಾಲ್ ಮಾಡಿದ್ರೆ ಹೇಳ್ಕೊಟ್ಬಿಡುತ್ತೆ, ಅವಲಕ್ಕಿ ಪ್ರಾಬ್ಲಮ್ ಇಲ್ಲ. ಪಾಯಸ ಮಾಡಿ ಅವಲಕ್ಕಿ ಮಾಡಿ ಬಜ್ಜಿ ಮೆಣಸಿನ್ಕಾಯಿಗೆ ಏನಾದ್ರು ಆಯ್ತಾ ನೋಡ್ಕೊಂಬರ್ತೀನಿ. ಹಾಗೆ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡಬೇಕು ಇವಾಗ. ಅಲ್ಲಿಕ್ಕಿದ್ದೀನಿ ಗೈಸ್, ಅದು ಕುದಿಯೋಷ್ಟರಲ್ಲಿ ಬೇಗ ಸ್ವಲ್ಪ ಪಾತ್ರೆಗಳು ತೊಳ್ಕೊಂಡು ಇಲ್ಲಿ ಇದೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ. ಅಲ್ಲಿ ಬ್ಯಾಕ್ಗ್ರೌಂಡ್ ನೋಡಬೇಡಿ, ಗಬ್ಬು, ನಾನೇ ಅಷ್ಟು ಕ್ಲೀನಾಗಿ ಇಟ್ಕೊಳ್ಳೋದು. ಏನು ಮಾಡೋಕ್ಕಾಗುತ್ತೆ. ಎಣ್ಣೆನೂ ಏನು ಕೇಳ್ತಾರೆ, ಉಕ್ಕು ಬರ್ತಿತ್ತಲ್ರು. ಇದಕ್ಕೆ ಕಾಲು ಹಾಕ್ಬೇಕಾಗಿಲ್ಲ ಅನ್ನೋದೊಂದು ಡೌಟ್ ಐತೆ. ಇವಾಗ ಅಜ್ಜಿ ಎಷ್ಟೈತೋ 7 ಐತೋ ಅಷ್ಟು ಮಾಡಿಬಿಟ್ಟು ಒಂದು ಕಾಲು ಹೊಡಿಯೋದು. ಹಾಲು ಹಾಕಬೇಕು ಅಂದರೆ ಅವಾಗ ಹೋಗಿ ತರಬೇಕು. ಇಟ್ ಈಸ್ ರಿಸ್ಕಿ ಬ್ರೋ, ಇಟ್ಸ್ ರಿಸ್ಕಿ. ಹಾಂ ಶಿಷ್ಯ ಬಾಯಿಲ್ಲ. ನೋಡಿ, ಒಂದು ಕೇಕ್ ತಂದು ಕೊಟ್ಟ, ಆಮೇಲೆ ಒಂದು ಫಿಶ್ ತಂದು ಕೊಟ್ಟ, ಬಿಟ್ಟ ಗಾಡಿ. ನಾನೇ ನೋಡಿ ಹಾರ್ಡ್ ವರ್ಕು, ಕಿಚನ್ ಕ್ಲೀನಿಂಗು ಎಲ್ಲ ಮಾಡಿಂಗು ಒಂದು ಮಾಡ್ತಾಯಿದ್ದೀನಿ. ನಮ್ಮ ತಾಚಿ ಮಾಡ್ತಾಯಿದೆ, ಅದು ಡಿಸ್ಟರ್ಬ್ ಆಗುತ್ತೆ. ಫ್ರೆಶ್ ಅಪ್ ಆಗಿದ್ದೀನಿ ನೋಡಿ. ಹಣೆಗೆ ಏನು ಇಡೋದು ಬೇಡ, ಆ ಪಿಂಪಲ್ ಎಷ್ಟು ದಪ್ಪ ಐತೆ. ನಮ್ಮ ಮಮ್ಮಿಗೆ ಏನಾದ್ರು ಸರ್ಪ್ರೈಸ್ ಮಾಡೋಣ, ಏನಾದರೂ ಸ್ವಲ್ಪ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡೋಕತ್ತೀನಿ. ಬಟ್ ನೋಡೋಣ, ಹೇಳೋಕ್ಕಾಗಲ್ಲ, ಮಕ್ಕಳು ತುಂಬಾ ಬೈದ್ಬಿಡುತ್ತೆ. ಎಷ್ಟೋ ಸಲ ವಾವ್ ಸರ್ಪ್ರೈಸ್ ಆಗುತ್ತೆ ಅಂದ್ಕೊಂಡಾಗೆಲ್ಲ ಬೈಸ್ಕೊಂಡಿದ್ದೆ ನಾನು. ನೋಡೋದು, ಇದಕ್ಕೇನು ಎಕ್ಸ್ಪೆಕ್ಟೇಷನ್ಸ್ ಅಂತ ಇಲ್ಲ. ಖುಷಿ ಪಟ್ಟರೆ ಒಳ್ಳೆಯದು, ಬೈಸ್ಕೊಂಡ್ರೆ ಅದಿನ್ನೂ ಒಳ್ಳೆಯದು. ನನಗೆ ಏನು ಮಾಡೋಕ್ಕಾಗಲ್ಲ. ನೋಡೋಣ, ಬೈಸ್ಕೊತೀನ ಇಲ್ವಾ ಖುಷಿ ಪಡಿಸ್ತೀನ.
ಈಗ ಫುಲ್ಲು ತೊಳಿತಾ ಇದ್ದೀನಿ. ಪಾತ್ರೆ ತೊಳಿ ಉಜ್ಜು ತಿಕ್ಕು 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 ದಿಕ್ಕು ದಿಕ್ಕು. ಇರಿ ಪಾತ್ರೆಗಳೆಲ್ಲ ಬಿದ್ದೋಗ್ತವೆ. ಕಮ್ಮಿ ಆಗುತ್ತೆ ಅನ್ಸುತ್ತೆ ಪಾಯಸ. ಹಾಲು ಹಾಕ್ತಾರೆ ತಾನೇ. ಥೂ, ಯಾವಾಗಲೂ ಅಡುಗೆ ರೂಮ್ಗೆ ಬಂದೋಳಲ್ಲ. ಬಂದಿದ್ದೀನಿ ಮೀನ್ಸ್ ಪಾತ್ರೆ ತೊಳೆಯೋದು ಅಪರೂಪಕ್ಕೆ. ಯಾವಾಗೋ ಜಮಾನದಲ್ಲಿ ಒಂದು ಸಾರು ಮಾಡಿದ್ದೆ, ಅದಕ್ಕೂ ಮುಂಚೆ ಚಿತ್ರಾನ್ನ ಮಾಡಿದ್ದೆ, ದೋಸೆ ಅಂಥವು. ಈ ಥರ ಪಾಯಸ ಫಿಶ್ ಫ್ರೈ ಲೈಫಲ್ಲೇ ಮುಟ್ಟಿಲ್ಲ, ಮಾಡಬೇಕಾದ್ರೂ ನೋಡಿಲ್ಲ ನಾನು. ಫಿಶ್ ಫ್ರೈ ಅಂತ ಹೆವಿ ರಿಸ್ಕ್ ಅಂದ್ಕೊಡಿ. ನನಗೆ ಫಿಶ್ ಫ್ರೈ ಅಷ್ಟು ಇಷ್ಟ ಆಗಲ್ಲ, ಅದಕ್ಕೆ ನಮ್ಮ ಮನೇಲಿ ಮಾಡೋದು ಇಲ್ಲ, ನಾನು ಅಷ್ಟು ತಿಂದು ಇಲ್ಲ, ಅಷ್ಟು ನಾನು ನೋಡೋದಿಲ್ಲ. ಈಗ ಫಿಶ್ ಫ್ರೈ ತಿಂದು ಸೈಕಾಗ್ಬಿಡ್ಬೇಕು, ಆ ರೇಂಜಿಗೆ ಮಾಡೋಣ ಏನದು. ಥೂ, ನನ್ನ ಮಕ್ಕನೇ ನೋಡೋಕ್ಕಾಗ್ತಲ್ಲ ಪಿಂಪಲಿಂದ. ಥೂ, ಎಷ್ಟು ದಪ್ಪ ಆಗಿದೆ ಗುರು. ಇರಿ ಬೇಗ ತೊಳೆದಾಕೊಂಡ್ಬಿಡ್ತೀನಿ. ತೊಳೆದಾಕೊಂಡು ಆಮೇಲೆ ಸಿಗ್ತೀನಿ. ಎಲ್ಲರ ಬರ್ಡೇಗೂ ಮಮ್ಮಿ ಸ್ಪೆಷಲ್ ಮಾಡ್ತಾಯಿತ್ತು ಗೈಸ್, ಮೀನ್ಸ್ ಸ್ವೀಟ್ ಆ ಥರ ಈ ಥರ ಏನೇನೋ ಸ್ಪೆಷಲ್ಲು. ಈ ಸಲ ನಾನು ಟ್ರೈ ಮಾಡ್ತಾಯಿದ್ದೀನಿ, ಖುಷಿ ಕೊಡುತ್ತೆ ಅಂತ ಅಂದ್ಕೊಂಡೇ ಇದ್ದೀನಿ. ನಾನು ತುಂಬ ಅಂದ್ಕೊತೀನಿ, ಬಟ್ ಆಗಬೇಕಲ್ಲ ಇಲ್ಲ. ನಿಮ್ಮ ಅಕ್ಕ ಥರನೇ ಮಾಡಿದ್ದೀಯ ಅಂದುಬಿಟ್ರೆ ಅಜೀಬ್ 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 ಆಗೋಗ್ಬಿಡುತ್ತೆ. ಊರಿಗೆ ಹೋಗಿದ್ವಲ್ಲ, ಅಷ್ಟು ಕ್ಲೀನ್ ಇಲ್ಲ. ನನ್ನ ಮನೇಲಿ ಇದ್ದಿದ್ರು ನಾನು ಕ್ಲೀನ್ ಇಟ್ಕೊತಿರ್ಲಿಲ್ಲ. ನನಗೂ ಗೊತ್ತಿರೋ ಮ್ಯಾಟ್ರು, ಬಟ್ ಹೇಳ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಏನು ಗೊತ್ತಾ, ಅವ್ರಿಗೇನೇನು ಸ್ವಲ್ಪ ಏನೇನು ನನಗೆ ಗೊತ್ತಿದೆಯೋ, ಅವ್ರಿಗೇನೇನು ಇಷ್ಟ ಅಂತ ಅದನ್ನೆಲ್ಲ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ ಗೈಸ್. ಮಾಡೋಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ. 6:30ಗೆ ಬರೋದು. ಟೈಮು ಐ ಥಿಂಕ್ 3:30 ಏನೋ ಆಗಿರುತ್ತೆ. ಮಾಡೋಣ. ಹುಷಾರಿಲ್ಲ ಗೈಸ್, ಪೇಷಂಟ್ ಆಗಿದ್ದೀನಿ, ಆದರೂ ಮಾಡ್ತಾಯಿದ್ದೀನಿ ಎಲ್ಲ. ಇರಿ ಸ್ವಲ್ಪ ಅಡುಗೆ ರೂಮ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ ಗೈಸ್. ನೋಡಿ, ಇದೊಂಥರ ಪಚ್ಚಿ ಥರ ಆಗೈತೆ, ಅದಕ್ಕೆ ಈಗ ಬೆಲ್ಲ ಹಾಕಿದ್ದೀನಿ. ಜಸ್ಟ್ ಮಿಸ್ಸು ಗೈಸ್. ಈ ಬೇಳೆ ಉದ್ದಿನ ಬೇಳೆ ಸೇಮ್ ಐತೆ. ನಾನು ಅಜ್ಜಿನ ಕೇಳಿದೆ, ಅಜ್ಜಿ ಇದು ಎಲ್ಲೋ ಕಲರ್ ಇರಬೇಕಿತ್ತಲ್ಲ, ವೈಟ್ ಐತೆ ಅಜ್ಜಿ ಅಂದೆ. ಅಯ್ಯೋ, ಆಮೇಲೆ ಉದ್ದಿನ ಬೇಳೆ ಹಾಕ್ಬಿಟ್ಟು ನೋಡ್ಕೊಂಡು ಆಮೇಲೆ ಹುಡುಕ್ದೆ, ಮತ್ತು ಇದು ಎಲ್ಲೋ ಕಲರ್ ಸಿಕ್ತು. ಹಾಗೆ ಮಾಡ್ತಾಯಿದ್ದೀನಿ ನೋಡಿ. ಬೆಲ್ಲ ಯಾವತ್ತು ಕರಗುತ್ತೋ ಗೊತ್ತಿಲ್ಲ. ಈ ಬೆಲ್ಲ ಅದ್ರ ಪಡ್ಗದ ಕರಗಲಿ ಅಷ್ಟರಲ್ಲಿ ವಾಷಿಂಗ್ ಪೌಡರ್ ನೀರು ಮಾಡ್ಕೊಂಬಿಟ್ಟಿದ್ದೀನಿ ಆಲ್ಮೋಸ್ಟು. ಕ್ಲೀನ್ ಒಂದು ಅರ್ಧಂಬರ್ಧ ಕ್ಲೀನೇ ಬಿಡಿ, ಅದು ಹೋದರೆ ಹೋಯ್ತು. ಇವಾಗ ಇದು ಬೆಲ್ಲ ಓಕೆ, ಈ ಬೆಲ್ಲ ಕರಗಷ್ಟರಲ್ಲಿ ಕಾಯಿ ತುರ್ಕೊಂಬಿಡ್ತೀನಿ. ಇದಕ್ಕೆ ಹಾಲು ಹಾಕ್ತಾರಲ್ಲ, ನಂಗೆ ಈಗಲೂ ಡೌಟ್ ಹೊಡಿತೈತೆ. ನೋಡೋಣ, ಹಾಲು ಬೇಕಂದರೆ ಲಾಸ್ಟಲ್ಲಿ ಏನಾರು ಆ್ಯಡ್ ಮಾಡ್ಕೊಳ್ಳೋಣ. ಆ ಬೆಲ್ಲ ಕರಗಷ್ಟರಲ್ಲಿ ಕಾಯಿ ತುರಿತೀನಿ. ಕಾಯಿ ತುರಿದು ಹಾಕ್ಬಿಟ್ಟು ಫಿಶ್ಗೆ ಇದು ಮಾಡಬೇಕು ಗೈಸ್. ನಾನು ಲೈಫಲ್ಲೇ ಮಾಡಿಲ್ಲ ಗಾಯ್ಸ್ ಫಿಶ್ಶು. ಹಂಗಂದರೆ ಎಣ್ಣೆಗೆ ಹಾಕ್ತೀನಿ, ಅದೊಂದು ಬಿಡು. ಅದು ಫಸ್ಟಿಂದನೂ ಮಾಡ್ತೀನಿ. ನೋಡಿ ಹೆಂಗಿದೆ, ಅಮ್ಮಮ್ಮಮ್ಮ ಭಯ ಆಗ್ತಾಯಿದೆ. ಏನೋ ಮಾಡ್ತೀನಿ ಇರಿ ಗೈಸ್. ಇನ್ನೂ ಸ್ವಲ್ಪ ಕ್ಲೀನಾಗಿ ಏನೋ ಮಾಡ್ತೀನಿ, ವೀಡಿಯೋನೂ ಮಾಡ್ತೀನಿ ಗೈಸ್. 2 ಫಿಶ್ ತಂದಿದ್ದಾನೆ ನೋಡಿ ಗೈಸ್. ಇವಾಗ ಫಿಶ್ನ ವಾಶ್ ಮಾಡಬೇಕು. ಇರಿ ಇರಿ, ಯಾವುದು ಗುರುವೇ ರೋದನೆ ರೋದನೆ. ಕಣ್ಣ ಕಣ್ಣ ಕಣ್ಣಮ್ಮ ಇದು ಕಣ್ಣ. ಇದನ್ನು ನೋಡ್ಕೊಬೇಕು, ಹಿಂಗೆ ಏನಾದರೂ ಗೊಬ್ಬಿರುತ್ತೆ ಅದರಲ್ಲಿ ಅಂತ. ಹೇಳ್ಕೊಡ್ತೀನಿ, ಮಾಡಿಬಿಡಿ ಪ್ಲೀಸ್. ನಾನು ಹೇಳ್ಕೊಟ್ಟಂಗೆ ಮಾಡಿದ್ರೆ ಮಾಡಬೇಡಿ, ಮಾಡಿದ್ರೆ ಹೋಗೇನೆ. ಇದಕ್ಕೆ ಉಪ್ಪು ಖಾರ ಐ ಥಿಂಕ್ ಇಲ್ಲ, ಎಲ್ಲ ಚೆಕ್ ಮಾಡ್ತಿದ್ದೀನಿ ಗೈಸ್.
ಫಿಶ್ ಇದು ನೋಡಿ, ಇದು ಕ್ಲೀನಾಗಿ ಕಟ್ಟಾಗಿದೆ. ವಾಶ್ ಮಾಡೋದು. ಅದಕ್ಕೆ ಯಾವಾಗಾದರೂ ಈ ಥರ ಮಾಡಿದರೆ ಪ್ರಾಬ್ಲಮ್ ಇರ್ತಾ ಇರಲಿಲ್ಲ ಗೈಸ್. ಇವಾಗ ಚಿಚ್ಚಿ ತುತ್ತು ಗಬ್ಬು ಹೊಡಿತೈತೆ. ಹಾ 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 ಬಂದ. ಏ ನಡೆಯಲಿ ತಿಕ್ಕ ಗಮ್ಮತ್ ಸ್ಮೆಲ್ ಹೊಡ್ಬಿಡ್ತೇನು. ಬಂದು ಮಮ್ಮಿಗೆ ಏನಾರ ಅಡುಗೆಗೆ ಹೆಲ್ಪ್ ಮಾಡೋಣ, ಮಮ್ಮಿಗೆ ಸರ್ಪ್ರೈಸ್ ಕೊಡೋಣ ಅನ್ನೋ ಸೆನ್ಸ್ ಇಲ್ಲ. ಯೂಸ್ಲೆಸ್ ಇಡಿಯಟ್. ಬಂದು ತಿನ್ನೋದೇ ನೋಡ್ತಾನೆ. ರಸ್ಕಂತಿಕ ನಡೆ ಇಟ್ಟರೆ ಗುಣ ಇಟ್ಬಿಡ್ತೀನಿ. ನಾನು ಕೋರ್ಸ್ಬಿಡ. ಹೋಗು ಭುಜ. ಅಂಟ್ರಿಸ್ತೈತೆ ಗೈಸ್. ಇದು ಏನೋ ಒಂಥರ ಜಲ್ ಥರ. ಈ ತಲೆ ಅವರೇ ಕ್ಲೀನ್ ಮಾಡಿರ್ತಾರೆ ತಾನೆ, ನಾನು ಇನ್ನೇನಾರು ತೆಗಿಬೇಕಾ? ಅಯ್ಯೋ ಕರ್ಮವೇ. ಓತೇವಾ ಸೀರಿಯಸ್ ಆಗಿ ಗೊತ್ತಿಲ್ಲ. ತಲೆ ನೋಡಿ ಹಿಂಗಿದೆ, ಕ್ಲೀನ್ ಮಾಡಿದಾರ. ಅಯ್ಯೋ ದೇವರೇ, ನನಗೆ ಭಯ ಆಗ್ತಿದೆ ತಲೆ ಮುಟ್ಟಕ್ಕೆ. ಇರಪ್ಪ ದೇವರ ವಿಡಿಯೋ ಮಾಡ್ತೀನಿ. ಗೈಸ್ ಕ್ಲೀನೆಲ್ಲ ಅವರೇ ಮಾಡಿಕೊಟ್ಟವ್ರಂತೆ. ತಲೆಗಳು ನೋಡಿದ್ರೇ ಏನೋ ಒಂಥರ ಆಗ್ತೈತೆ, ಗೊತ್ತಾಗ್ತಾಯಿಲ್ಲ. ಬಾಡಿ ಎಲ್ಲ ಓಕೆ. ಇವೆಲ್ಲ ಏನು ಮಾಡ್ಬೇಕು ಗೊತ್ತಾ? ಫಸ್ಟು ಇರಿ, ಹಾಂ ಹಿಂಗೆ ಉಪ್ಪು ಹಾಕ್ಕೊಬೇಕು. ಜುಣ ಅಂತ ಹಿಂಗೆ ಉದಿಸ್ಬೇಕು. ಆಮೇಲೆ ಇದು ರಾಗಿ ಹಿಟ್ಟಿರುತ್ತಲ್ವ, ರಾಗಿ ಹಿಟ್ಟು ತಗೊಂಡು ಹಿಂಗೆಲ್ಲ ಉದಿಸ್ಕೊಂಡು ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಅವಕ್ಕೆ ಅದು ಅಂಟೇನಾದ್ರು ಇರೋದು ಕ್ಲೀನಾಗೋ ಥರ ಹಿಂಗೆ ಉಜ್ಜಬೇಕು ಎಲ್ಲ ತಗೊಂಡು. ನೀರಿ ಮುಳ್ಳು ಚುಸ್ತೈತೆ, ಆಮೇಲೆ ಉಜ್ಜಿಬಿಟ್ಟು ವೀಡಿಯೋ ಮಾಡ್ತೀನಿ. ಹಾಯ್ ಗೈಸ್, ನೋಡಿ ಅದು ಇನ್ನೊಂದು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಕೆಲಸ ಇಲ್ಲಿವರೆಗೂ ಬಂದಿದೆ ಅಂದರೆ ಫಿಶ್ನ ರಾಗಿ ಹಿಟ್ಟು ಉಪ್ಪಲ್ಲಿ ತೊಳೆದಿದ್ದೀನಿ. ತೊಳೆದು ಒಂದು ಇದಕ್ಕೆ ಹಾಕಿಕೊಂಡಿದ್ದೀನಿ. ನೋಡ್ತೀರಾ? ನೋಡೋಕ್ಕೆ ಕಷ್ಟ ಏನೋ. ಏನು ಮಾಡಲಿ ಇರಿ, ಏನೊಂದು ಮಾಡ್ತೀನಿ ಒಂದು ನಿಮಿಷ. ಎಸ್ ನೋಡಿ ಫಿಶ್ಶು ಇದೆಲ್ಲ ಮಾಡಿ ಹಾಕ್ಬಿಡೋಣ. ಫಿಶ್ ಫ್ರೈ ಮಸಾಲ ಆ್ಯಂಡ್ 1 ಎಗ್, 1 ಶುಂಠಿ ತೊದಲಿ ಹಾಕ್ಬಿಟ್ಟಿದ್ದೀನಿ ಗೈಸ್ ನಾನು. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. 10 ರೂಪೀಸ್ ದೊಡ್ಡದಾಯ್ತು ತಾನೆ. ಇದು 10 ರೂಪೀಸ್. ನೋಡೋಣ ಒಂದು ರೇಂಜಿಗೆ ಹಾಕ್ತೀನಿ. ಇದನ್ನು ಕಲಸಿಟ್ಬಿಟ್ಟು ಹಾಲು ತರಬೇಕು. ತಡಿ, ನಮ್ಮ ಅಜ್ಜಿಗೆ ಐತೆ ಕ್ಲಾಸು. ಹಾಲು ಹಾಕ್ಬೇಕನ್ನೋ ಮ್ಯಾಟ್ರ್ ನನಗೆ ಹೇಳಿಲ್ಲ ಗೈಸ್. ಇದು ತಪ್ಪು ನಡೆದಿದೆ ಇಲ್ಲಿ. ಇದ್ರ ಮೇಲೆ ಇಟ್ಕೊತೀನಿ. ಕಾಲ್ ಕರೀನಿ ಮಾಡ್ತಾಯಿದ್ದೀನಿ. ಹೇಳೋಕ್ಕಾಗಲ್ಲ, ನಮ್ಮ ಅಜ್ಜಿ ನನ್ನ ಬೈದು ಹೋಯ್ತು. ಹಲೋ ತಾತ, ಇದು ಕಾಲು ಹಾಕ್ಬೇಕು. ಅಜ್ಜಿ ಕೊಡಿಲ್ಲ ನೀನು? ಅಯ್ಯೋ ಅಲ್ಲ, ಈ ಪಾಯಸಕ್ಕೆ ಹಾಲು ಹಾಕ್ತಾರ? ಹಾಂ, ಅಜ್ಜಿ ನನ್ಗಾಗ್ಲೇ ಹೇಳಲೇ ಇಲ್ಲ ಹಾಲು ಹಾಕ್ಬೇಕಂತ. ಹೇಳಿಲ್ಲ. ಅದೇ ಕೇಳ್ತಾ ಇದ್ದೀನಿ, ಇದಕ್ಕೆ ಹಾಲು ಹಾಕ್ಬೇಕಾ ಬೇಡ ಅಂತ ಕೇಳೋಣ ಅಂತ ಮಾಡಿದ್ರೆ ನೋಡಿದ್ರೆ ನಮ್ಮ ಅಜ್ಜಿನೇ ಇಲ್ಲ. ಕೊಡ. ಹಾಲೇನು ಬೇಡವಾ? ಹೌದಾ? ನನಗಾಗ್ಲೇ ಪಪ್ಪ ಫೋನ್ ಮಾಡಿದಾಗ ಹಾಲು ಹಾಕ್ಬೇಕಂತು. ಹಾಲಲ್ಲಮ್ಮ, ಹಾಲಲ್ಲ, ಕೊಬ್ಬರಿ ತುರ್ದು ಹಾಕ್ತೀನಿ. ಹಾಲೇನಿಲ್ಲ ತಾನೆ? ಇಲ್ಲ ಇಲ್ಲ. ತಡಿ,
ಫಿಶ್ ಫ್ರೈಗೆ ಅಂದ್ರೆ ಅಮ್ಮ ಬಂದಾಗ ಹಾಲು ತುಪ್ಪ ಹಾಕಿ ತಿನ್ರಿ. ಸರಿ ಇಡಾಜಿ, ಬಾಯ್ ಅಜ್ಜಿ, ಇರೋ ಮಾಡ್ತೀನಿ. ಆಯ್ತಾನ ಪಾಸ. ಅಜ್ಜಿ ಬೆಲ್ಲ ಕರಗ್ತು, ಕಾಯಿ ತುರ್ದ್ಬಿಟ್ಟು ಹಾಕ್ತೀನಿ ಇರು, ಬಾಯ್ ಒಂದು ನಿಮಿಷ ಮಾಡ್ತೀನಿ. ಅಲ್ಲ ಚೆನ್ನಾಗ್ ಕುದ್ದತ್ತ ಹೊಟ್ಟೆ ಹೊಡಿಯಂಗೆ. ಕುದ್ದಿದ್ದಾಯ್ತು, ಬೆಲ್ಲನೂ ಕರ್ಗಿದ್ದಾಯ್ತು. ಕುದ್ದಿತ್ತು ಅದನು. ಚೆನ್ನಾಗಿ ಅದಕ್ಕೆ ಬಂದತ್ತ. ಅಜ್ಜಿ ಬಂದೈತೆ, ಇರಿಲ್ಲ ಒಂದು ನಿಮಿಷ, ಒಂದು 5 ನಿಮಿಷ ಮಾಡ್ತೀನಿ, ಮತ್ತೆ ಮಾಡ್ತೀನಿ ಇರಲಿ. ಗಾಯ್ಸ್, ನನ್ನ ಜನ್ಮಕ್ಕೆ ನಾನು ಮಾಡೋ ಕೆಲಸಗಳೆಲ್ಲ ಇಂಥವೇ. ಅಯ್ಯೋ ಏನಾಯ್ತು, ಸ್ಟಾಪ್ ರೆಕಾರ್ಡಿಂಗ್ ಆಯ್ತಾ? ನೋಡು ಗುರು, ಎಲ್ಲ ಹಾಳೆ ಬಿಡಿಸ್ದೆ. ನನ್ನ ಮಕ್ಕಕ್ಕೆ ಏನು ತಗೊಂಡು ನೋಡ್ಕೊಂಡ್ರು ಸಮಾಧಾನ ಗೊತ್ತು. ಅದು ಕೈ ಇದಾಗಿತ್ತಲ್ವ, ಅದಕ್ಕೆ ಸಿಸರಲ್ಲಿ ಕಟ್ ಮಾಡೋಕ್ಕಾಗ್ದಿರ ಕೈಯಲ್ಲೇ ಕಿತ್ತಿಷ್ಟು ಸಾಧನೆ ಮಾಡಿದೆ. ನಂದು ಒಂದು ಜನ್ಮ ಹೋಗ್ರಿ, ಬೇಜಾರಾಗ್ಬಿಟ್ಟೈತಿ ಜನ್ಮ. ಹಾಕೋದು ಟೇಸ್ಟ್ ಫುಲ್ಲು ಏನು ಐಡಿಯಾ ಇಲ್ಲ ಗೈಸ್. ಕಬಾಬ್ ಮಾಡಿದ್ದೀನಿ, ಅದು ಇವಾಗ ಮಮ್ಮಿ ಹೇಳೋದು ಇಷ್ಟು ಹಾಕು, ಇದು ಮಾಡಿ ಹಿಂಗೆ ಹಾಕಂತ, ಅದು ಮಾಡಿದ್ದೀನಿ. ಹೇಳ್ದಾಗ ಎಷ್ಟು ಹಾಕಿರುತ್ತೆ, ಎಷ್ಟು ಹೇಳಿರುತ್ತೋ ಅದು ಮಾಡ್ತಿದ್ದೆ. ನಾನು ಮಾಡೋ ಕರ್ಮ ಕೆಲಸಗಳು ಇರುಗುರು. ನನಗೆ ಯಾವುದೇ ಜೀವನ ಅಮ್ಮ ಅಷ್ಟ ಮಸಾಲೆಗಳು ಕಲಿಸ್ತಾರೆ ತಾನೇ ಅಪ್ಪ. ಎಷ್ಟು ಕಲ್ಬಿತ್ತು. ನೋಡಿ ಗೈಸ್, ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಆಗಲೇ ಪಾಯಸ ರೆಡಿ ಆಯಿತು. ಅದು ಫಿಶ್ ಫ್ರೈದು ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿದ್ದೀನಿ. ಇವಾಗ ಬಜ್ಜಿ ಮಾಡೋಕ್ಕೆ ಇದು ರೆಡಿ ಮಾಡ್ತಾಯಿದ್ದೀನಿ. ಸಾಲ್ಟ್ ಹಾಕಿದ್ದೀನಿ, ಸೋಡಾ ಒಂದು ಹಾಕಲ್ಲ. ಅದು ಜಾಸ್ತಿ ವೀಡಿಯೋ ಮಾಡಿಕೊಂಡು ಎಲ್ಲ ಹಾಳು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ನಿಲ್ಲಿಸ್ಬಿಟ್ಟಿದ್ದೆ. ಎಲ್ಲೆಲ್ಲಿದಾವೋ. ಇದು ಎಷ್ಟು ಹಾಕಲಿ, ಲೈಟಾಗಿ ಹಾಕ್ತೀನಿ, ಸೋಡಾ ಜಾಸ್ತಿ ಆಗುತ್ತಲ್ಲ ಅದಕ್ಕೆ. ಇದು ಪಾಯಸ ಗತಿ ಏನಾಗಿದೆ ನೋಡೋಣ. ಇರಿ, ನೈಸ್, ಕುಕಿಂಗ್ ಗುಡ್, ಬಟ್ ಟೇಸ್ಟ್ ವಿ ಡೋಂಟ್ ನೋ. ಸ್ಥಳ ಆಗ್ತೈತೆ ಸ್ವಲ್ಪ. ಫಸ್ಟ್ ಟೈಮ್ ಅಲ್ಲದೆ ಸಜೆಸ್ಟ್ ಮಾಡ್ಕೊಳ್ಳೇಬೇಕು. ಅಯ್ಯೋ ಜಾಸ್ತಿ ಮುಗಿಬಿಟ್ಬಿಟ್ಟೆ. ಸ್ಮೆಲ್ ನನಗೂ ಗೊತ್ತಾಗ್ತಲ್ಲ, ಸುಮ್ಮನೆ ಬೈ ಮಾಡಿದೆ. ಇರಿ, ಸೈಡ್ಗೆ ಇಡ್ತೀನಿ. ಓಕೆನಾ? ಒನ್ ಐಟಮ್ ಇಸ್ ರೆಡಿ. ಮತ್ತು ಇದು ನೀರು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇರಬೇಕು. ಏನೋ ಪ್ರೋಮ್ಯಾಕ್ಸ್ ಲೆಜೆಂಡ್ ಥರ ಹೇಳ್ಕೊಡ್ತಾಯಿದ್ದೀನಿ. ಚೆನ್ನಾಗಿ ಕೇಳ್ತಾ ಇದ್ರಿ, ಚೆನ್ನಾಗಿ ಕೇಳಿ, ಮಾಡೋಕ್ಕಂತೂ ಹೋಗ್ಬೇಡಿ. ಏನು ಮಾಡೋದು ಗೊತ್ತಾ, ನೀರೇನಾದ್ರು ಜಾಸ್ತಿ ಮತ್ತೆ ಹಿಟ್ಟು ಹಾಕಬೇಕು, ಹಿಟ್ಟೇನಾದ್ರು ಜಾಸ್ತಿ ಮತ್ತೆ ನೀರು ಹಾಕಬೇಕು, ಆ ಥರ ಮಾಡಬೇಕು. ನಿಮ್ಗೆ ಯಾವಾಗ ತುಂಬ ಜಾಸ್ತಿ ಅಲ್ಲ ಹಿಟ್ಟು ಖಾಲಿ ಆಯಿತು ಅಂದರೆ ಬಿಡೋದು. ಹುಷಾರಿಲ್ಲ ಗಾಯಸ್, ಕೆಮ್ಮಂದರೆ ಕೆಮ್ಮ, ಕೋಲ್ಡು 2. ಏನೇನು ನೋವುಗಳಾಯ್ತು ಹೋಗಿ, ನನಗೆ ಬೇಜಾರಾಗಿರುತ್ತೆ. ಇದು ಹಿಂಗೆ ಗಡ್ಡೆ ಥರ ಇರಬಾರ್ದು, ನಂಗೆ ತಿರ್ಗಿಸ್ತಾ ಇರಬೇಕು. ರಿಲಾಕ್ಸ್. ಗಾಯ್ಸ್, ಓಕೆನಾ? ನೋಡಿ, ಅದು ಹೊಡ್ಕೊತೈತೆ ನನ್ನ ಫೋನ್. ಇದು ರೆಡಿ ಆಯಿತಾ? ವಿಡಿಯೋ ಆನ್ನಲ್ಲಿ ಇಲ್ವಾ? ರೆಕಾರ್ಡಿಂಗ್ 2 minutes 3 minutes ಸಾಕಾಗುತ್ತ? ಇವಾಗಲೇ ಬಜ್ಜಿ ಮಾಡಿಬಿಡೋಣ. ಆದರೆ ಬಿಸಿ ಬಿಸಿ ತಿಂದರೆ ಚೆಂದ ಅನಿಸುತ್ತೆ. ನೋಡಬೇಕಲ್ಲ, ತಡಿ ಮೆಣಸಿನ್ಕಾಯಿ ತರ್ತೀನಿ. ಸ್ವಲ್ಪ ಹಂಗೆ ಜರುಗಿಸೋಣ, ಔಟ್ಸೈಡ್ ಎಲ್ಲ ಬೇಡ, ಇಷ್ಟೇ ಸಾಕು ತಾನೆ.
ಮೂರು ತೊಳು ಗೈಸ್ ನೋಡಿ 6 ಗಂಟೆ ಆಯಿತು. ನಾನು ಮಾಡಿರುವ ಸಾಧನೆ ಫಿಶ್ ಫ್ರೈ ಯಪ್ಪ ಭಯಾನಕ ಕಾಣ್ತಾ ಇದೆ ಗೈಸ್. ಆದರೆ ಟೇಸ್ಟ್ ಚೆನ್ನಾಗಿರ್ಬೋದೇನೋ. ಎಷ್ಟೊಂದು ಝೂಮ್ ಹಾಕಲ್ಲ, ಇರಿ ಸ್ಟೈಲ್ ಮಾಡ್ತೀನಿ ಸ್ವಲ್ಪ. ಗೈಸ್ ನೋಡಿ ರೆಡಿ ಮಾಡಿದ್ದೀನಿ. ಟೆಂಟಡೌನ್. ಇದಕ್ಕಿಂತ ಕ್ಲೀನಾಗಂತೂ ಇಡೋಕ್ಕಾಗಲ್ಲ ನನಗೆ. ಫಿಶ್ ಫ್ರೈ ರೆಡಿ. ಮತ್ತು ಬಜ್ಜಿ ಮಾಡಿದ್ದೀನಿ. ಮಿಕ್ಕಿರೋದೊಂದು ಸ್ವಲ್ಪ ಬೋಂಡ ಮಾಡಿದ್ದೆ, ಅದು ನಾನೇ ತಿಂದ್ಬಿಟ್ಟೆ. ಇಷ್ಟು ಬಜ್ಜಿ ಮಾಡಿದ್ದೀನಿ. ಕ್ಲೋಸ್ ಮಾಡಿರ್ತೀನಿ. ಓಕೆನಾ? ಹಂಗೆ ಹಾಂ ಕ್ಲೋಸ್ ಮಾಡಿಟ್ಟಿದ್ದೀನಿ. ಇದೊಂದು ಆ್ಯಂಡ್ ಪಾಯಸ, ಹೆಸರುಬೇಳೆ ಪಾಯಸ ಮಾಡಿದ್ದೀನಿ ಗೈಸ್. ಇವು 3 ನಾನೇ ಮಾಡಿರೋದು. ಸಾಸು ಸಿಂಹ ಇಷ್ಟು ಮಾಡಿದ್ದೀನಿ ಗೈಸ್. ಇದು ಏನು ಇದು ಮಾಡ್ತೀನಿ ಅನ್ನಲ್ಲ, ಅವಲಕ್ಕಿ ಮಾಡ್ತೀನಿ ಅಂತ ಹೇಳಿದ್ನಲ್ವಾ. ಏನು ರೈಸು ಜಾಸ್ತಿ ಇದೆ ಬೆಳಿಗ್ಗೆ ಮಾಡಿದ್ದು. ಅದಲ್ದಿರ ಇವಾಗ ಪಪ್ಪನೂ ಎಗ್ ರೈಸ್ ತರ್ತೀನಿ ಅಂತಲ್ವಾ. ಎಗ್ ರೈಸು ತಂದರೆ ಇವಾಗ ನಾನು ಮಾಡಿರೋದು ಯಾರೂ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಅದು ಮಾಡಲಿಲ್ಲ. ಅದು ಬಿಟ್ಟು 3 ರೆಡಿ ಮಾಡಿದ್ದೀನಿ ಗೈಸ್. ಫಿಶ್ ಫ್ರೈದು ಸ್ಮೆಲ್ ಹೆವಿ ಹೊಡಿತಾ ಇದೆ ಮೂಗ್ಗೆ. ಮಮ್ಮಿಗೇನು ಸರ್ಪ್ರೈಸ್ ಕೊಡೋಣ ಅಂದರೆ ಮಮ್ಮಿಗೆ ಗೊತ್ತಾಗ್ಬಿಡುತ್ತೆ ಅನಿಸುತ್ತೆ. ವಿಂಡೋ ಕ್ಲೋಸ್ ಮಾಡಿಬಿಡ್ತೀನಿ. ಇವನು ಯಾರಪ್ಪ? ಸಿಂಹದೇ ಸಿಂಹ. ಹುಯ್ ಹೊಡಿತಾರೆ ಹೋಗು ಬಾರೋ. ಆಲೆಲು ಬುಜ್ಜಿಕ್ಕನಮ್ಮ ಬಾ ಫಿಶ್ ಫ್ರೈ ತಿನ್ನೋಣ ಬಾರು. ಲೈಟ್ ಆಫ್ ಮಾಡಿಬಿಡ್ತೀನಿ ಗೈಸ್, ಮಮ್ಮಿಗೆ ಬಂದರೂ ಗೊತ್ತಾಗಲ್ಲ. ಮಮ್ಮಿ ಕಂಡು ಬಿಡುತ್ತೆ ಗೈಸ್. ನೋಡಿ ಇದೊಂದು ಇದು ಐತೆ, ಇದನ್ನೇನು ಮಾಡಲಿ. ಎಣ್ಣೆ ಐತೆ, ಎತ್ತೆಲ್ಲರೂ ಹಾಕೋಕ್ಕೂ ಆಗಲ್ಲ. ಎಲ್ಲರೂ ಮುಚ್ಚಿಕ್ಕೋತಾರೆ ಇಡ್ತೀನಿ ರೀ. ನೋಡಿ ಗೈಸ್ ಅದು ತೊಳೆದೇ ಇಲ್ಲ ನೋಡಿ. ಇನ್ನು ಅರ್ಧ ಪಾತ್ರೆ ಹಂಗೆ ಬಿಸಾಕಿದ್ದೀನಿ. ಈ 3 ಐಟಮ್ ನಾನು ಮಾಡಿದ್ದು. ಇದು ಒಂದು ಮೆಣಸಿನ್ಕಾಯಿದು, ಇದು ಫಿಶ್ ಫ್ರೈ, ಅದು ಪಾಯಸ. ಇಷ್ಟು ಮಾಡಿದ್ದೀನಿ ಅಷ್ಟೇ ಗೈಸ್. ಅಯ್ಯೋ ಇದೊಂದು 4 ಇಕ್ತೀನಿ ರೀ. ಇದೊಂದು 4 ಇಕ್ತೀನಿ ನನಗೆ ಗೈಸ್. ನೋಡಿ ಇಷ್ಟು ರೆಡಿ ಮಾಡಿದ್ದೀನಿ. ಇದು ಬಂದುಬಿಟ್ಟು ಅಯ್ಯೋ ಮರ್ತೋದ್ನಲ್ಲ, ಜಿಲೇಬಿ ಗೈಸ್. ನೋಡಿ ಗೈಸ್ ಇದು ನೋಡಿ ಜಿಲೇಬಿ. ಇದು ಬಂದುಬಿಟ್ಟು ಹಾಗಲಕಾಯಿದು ಇದು ಚಿಪ್ಸ್, ಹಾಗಲಕಾಯಿ ಚಿಪ್ಸು. ಇದು ಬಂದುಬಿಟ್ಟು ಪಾಯಸ ನಾನು ಮಾಡಿರೋದು. ಇದು ಬಂದುಬಿಟ್ಟು ಫಿಶ್ ಫ್ರೈ, ಇದು ನಾನು ಮಾಡಿರೋದೆ. ನೋಡೋಕೆ ಭಯಂಕರ ಇದೆ. ಇದು ನಾನು ಮಾಡಿರೋದು. ಏನು ಜನಗಳ್ರಿ ನೀವು ನೋಡಿರಿ ಬೇರೆದನ್ನು. ಹಾಂ ಅದು ಬಿಡು, ಬೇರೆ ನೋಡು. ಹಾಂ ಅದು ಬಿಡು, ನೋಡೋದು ನೋಡು. ಹಾಂ ಆ ಕಡೆದ ಇದು ಬೇರೆನಾ ಪಾಯಸ? ಇದಕ್ಕೆ ಕಾಲೇಜ್ ಇವಾಗ ಬಂದ? ಕಾಲೇಜ್ ಮುಗಿಸ್ಕೊಂಡೆ ಬಂದು ಕೆಲ್ಸಕ್ಕೆ ಹೋಗಲಿಲ್ಲ ಅಷ್ಟೆ. ಏನಕ್ಕೆ ಮಾಡಿರೋದು? ನನ್ನ ಬರ್ಡೇ ಅಂತನಾ? ಹಾಂ ಯಾರು ವಿಷಯ ಮಾಡಲಿಲ್ಲ? ಹೆಂಗೆ ನಮ್ಮ ಚಮಕ್ಕು ಹೆಂಗಿತ್ತು ಬ್ರೋ ಸರ್ಪ್ರೈಸ್? ಸೂಪರ್. ಏನು ನನಗಿದು ಏನು? ಚಂದಾಪುರ ಎಲ್ಲ ನಾಯಿ ಅಲ್ದಂಗೆ ಅಲ್ದಿದ್ದೀನಿ ನೀನು ಫಿಶ್ ಫ್ರೈ ಸಿಗ್ದಿರಾ ಆಮೇಲೆ ಚೇತೋದ್ರ ತರಿಸಿ ನಾನು ಮಾಡಿದ್ದೀನಿ ಗುರು. ನಾನು ಮಾಡಿದ್ದೀನಿ. ಅಯ್ಯೋ ಕೇಳ್ತೀಯಲ್ಲ. ಯಾಕೆ ಇಷ್ಟೊಂದು ಕಷ್ಟಪಡ್ಬೇಕಿತ್ತು? ಸುಮ್ಮನೆ ಇರ್ಬೇಕು ತಾನೆ. ಸುಮ್ಮನೆ ಬರೀ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿದ್ರೆ ಅಷ್ಟು ಇದ್ದಿರಲ್ಲ ಅಂತ ಮಾಡಿದೆ. ಚಿಂಟು ಸೂಪರ್ ಬ್ಯಾಟಿಂಗ್ ನಡೀಲಿ ನಮ್ದು. ನಡಿ ಚಿಂಟು ತಿನ್ನ ನಡಿಯೋ. ಥ್ಯಾಂಕ್ ಯು ಸೋ ಮಚ್. ಫಿಶ್ ಫ್ರೈ ಸ್ಮೆಲ್ ಬರ್ತೈತೆ, ಮನೆ ಮುತ್ಕೊಬಿಟ್ಟೈತೆ. ಅದಕ್ಕೆ ಫ್ಯಾನ್ ಹಾಕಿದ್ದೀನಿ ಸ್ಮೆಲ್ ಹೋಗಲಿ ಅಂತೇಳಿ. ಹೇಗಿತ್ತು ಗೈಸ್? ಬನ್ನಿ. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು.
ಏನು ಅಷ್ಟು ವೆರೈಟಿ ಪಾಯಸ ಬೇರೆ ಮಾಡೋಳೆ. ನಿಜ ಅವಳು ಯಾವತ್ತು ಏನು ಮಾಡಿದವಳೆ ಅಲ್ಲ. ಅದರಲ್ಲಿ ಬಜ್ಜಿ ಮಾಡಿ, ಪಾಯಸ ಮಾಡಿ, ಜಿಲೇಬಿ ತರಿಸಿ, ಹಾಗಲಕಾಯಿ ಚಿಪ್ಸು ಎಲ್ಲ ಸೇರಿಸ್ತಾರೆ. ಮೇನ್ ಫಿಶ್ ಎಲ್ಲ ಸರಿ, ಫ್ರಿಜ್ ಓಪನ್ ಮಾಡು. ಫ್ರಿಜ್ಜಲ್ಲಿ ಏನೊಂದು ಐತೆ ಅದನ್ನು ನೋಡ್ಬಿಡು. ಡಿಯಲ್ಲಿ ನಿನ್ನ ಮಗ ತಂದಿಟ್ಟಿದ್ದಾನೆ. ತೆಗೀರಿ ಯಾವುದಂತ ನೋಡ್ರಿ. ಬೆಳಗ್ಗೆ ಯಾರು ವಿಶ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಇವರಿಗೆ ಊರಿಗೆ ಹೋಗಿ ಬಂದು ಮರ್ತೋಗಿದ್ದಾರೆ, ಅದಕ್ಕೆ ನನಗೆ ವಿಶ್ ಮಾಡಿಲ್ಲ ಅನ್ಕೊಂಡು ಸುಮ್ಮನೆ ಹೋದ್ರೆ ಬೇಜಾರಾಗೋಗಿರ್ತೀಯ ತಾನೇ. ಅದಲ್ದಿರಮ್ಮ ಸೀರೆ ಯಾಕೆ ಹಾಕಿದ್ಯಮ್ಮ, ಸುಮ್ಮನೆ ಡ್ರೆಸ್ ಹಾಕೊಂಡು ಹೋಗ್ತೀರ ಅಂತೆಲ್ಲ ರೋದೆ ಇಕ್ಬಿಟ್ಟಿರೋ ಪಾಪ. ಇನ್ನು ತುಂಬ ಜನ ವಿಶ್ ಮಾಡಿದ್ದಾರೆ ಅಮ್ಮ. ಹೌದಾ? ಥ್ಯಾಂಕ್ ಯು ಅಲ್ಲೇನು ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ. ಎಲ್ಲರಿಗೂ ಥ್ಯಾಂಕ್ ಯು. ಯಾರಿಗೂ ರಿಪ್ಲೈ ಕೊಟ್ಟಿಲ್ಲ, ನೀನೇ ಕೊಡ್ಬೇಕು. ಚಿಂಟು, ರೆಡ್ ವೆಲ್ವೆಟ್ ಕೇಕ್ ಚಿಂಟು. ಲವ್ ಜಾಸ್ತಿ ಆಗೈತೆ ಅಕ್ಕಗೂ ಅಣ್ಣಗೂ. ನೋಡು, ಇದು ನಿಂತಿದ್ಯಾ ತಾನೆ? ಇದು ಚೇತು ಗಿಫ್ಟ್ ಅಲ್ಲ, ಚೇತು ಸರ್ಪ್ರೈಸ್. ಥ್ಯಾಂಕ್ ಯು. ಗಿಫ್ಟ್ ನೀನೇ ಬರಬೇಕು. ಚೇತು, ಗಿಫ್ಟಿಗೆ ನೀನೇ ಬರಬೇಕು. ಹೋಗಿ ಬರೋಣಪ್ಪ. ನೀನು ಬೇಡ ಅನ್ನಕ್ಕೆ ಆಫ್ ಮಾಡು. ನಾನು ತಂದುಬಿಟ್ಟು ಆಮೇಲೆ ಹಿಂಗೆ ಅಂತ. ಇಷ್ಟ ಆಯ್ತಮ್ಮ ಗಿಫ್ಟ್ ತಂದರೆ ನಿನ್ನ ಹತ್ರ? ಎಂತ ಬೇಡ ನನಗೆ, ಫಿಶ್ ಫ್ರೈಯೇ ಬೇಕಾ? ಗುರು ಏನೋ ಮಾಡಿದ್ದೀನಿ ಗುರು, ಸಾಧನೆ. ವ್ಲಾಗ್ ಹಾಕ್ತೀನಿ ನೋಡು, ಏನೇನು ಸಾಧನೆ ಮಾಡಿದ್ದೀನಿ, ಯಾರ್ಯಾರು ರೋದನೆ ಕೊಟ್ಟಿದ್ದೀನಿ. ಅಯ್ಯೋ, ಕಾಲು ತೊಳೆದಿಲ್ಲ. ಸೈಡ್ ಬಿಡು, ನಂಗೆ ಕಾಲು ತೊಳೆದು ಬರ್ತೀನಿ. ಎಲ್ಲ ತಿರುಗಾಡಿ ಜನಗಳು ಹುಡುಕಾಳು ಜನಗಳು. ಫಿಶ್ಶು ಫಸ್ಟ್ ನನಗೆ ತಲೆನೂ ಟೆನ್ಷನ್ ಆಗ್ತೈತೆ. ಇದು ಅಯ್ಯೋ ಲೈಫಲ್ಲಿ ಏನು ತೊಳೆದೂ ಇಲ್ಲ, ನನಗೆ ರೋದನೆ ಆಗ್ಬಿಟ್ಟೈತೆ. ಇದ್ರದ್ದೆಲ್ಲ ಓಪನ್ ಮಾಡಬೇಕೇನೋ ಅಂತ ಆಗೈತಮ್ಮ. ಚೆನ್ನಾಗಿದೆ. ಫಸ್ಟ್ ಟೈಮ್ ಅವಳೇ ನಾ ಏನು ಹೇಳ್ದಿರನೇ ಮಾಡಿರೋದು, ಅದು ಫಿಶ್ದು. ತಲೆ ಕಬಾಬು ಕಲಸಿಟ್ರೇನೆ ಎಣ್ಣೆಗೆ ಹಾಕೋದು ಕಷ್ಟ ಆಗಿತ್ತು. ಸೂಪರ್. ಹೌದಾ? ಪಾಯಸ ತಿನ್ನು ಗುರು, ಹಾಕೊಡ್ತೀನಿ. ಕಣಮ್ಮ ನೀನು ಸೈಡ್ ಬಂದು ನಿಮ್ಮ ಮಮ್ಮಿಗೆ ಸ್ವೀಟ್ ತಿನ್ಸನಮ್ಮ ಪ್ಲೀಸ್. ಮುಜ್ಜಲು ನಾನೇ ಬರ್ತೀನಿ. ಬಾ, ಜೇರಿಗೆ ಬಿಡು, ಬೋಗ್ಬೇಡ. ಇಲ್ಲೇ ಕೂತ್ಕೊಂಬಿ. ಇಲ್ಲಿ ಬಾ, ಇಲ್ಲಿ ಬಾ. ಸಿಟ್ ಕೂತ್ಕೊ. ಇಲ್ಲಿ ಬಾ. ತಪ್ಪಡ್ತೀನಿ. ಸಿಟ್. ಎಸ್, ಓಕೆ ಬನ್ನಿ ಮಾ, ಅದ್ರಲ್ಲಿ ಬನ್ನಿ. ಎರಡು ಇಟ್ಟಿದ್ದೀನಿ ನೋಡಿ, ಮೇಲೆ ತಿಳ್ಕೊಂಡೈತೆ. ಹೆಂಗೈತೆ ಗುರು? ಓಕೆನಾ? ಸೂಪರ್. ಏನು ಎಲ್ಲ ಈ ಥರ ಯಪ್ಪ ದೇವ್ರೆ, ಈ ರೇಂಜಿಗೆ ಶಾಕ್ ಕೊಡ್ತೀಯಲ್ಲ ಚಿನಿ. ಗೈಸ್, ನಮ್ಮ ಬರ್ಡೇಗೆಲ್ಲ ಇವರೇ ಸ್ವೀಟ್ ಮಾಡೋರು. ಅವ್ರ ಬರ್ಡೇಗೆ ಏನು ಮಾಡಿಲ್ಲ, ನಾವು ಮುದ್ದೆ ಮಾಡೋಗೋರೆ. ಮಾಡಿರೋ ಸಾಧ್ಯ ನೋಡ್ರಿ, ಮುದ್ದೆ ಮಾಡೋಗೋರೆ. ಅದಕ್ಕೆ ನಾನು ಬಂದು ಶ್ರಮಪಟ್ಟು ಕಷ್ಟಪಟ್ಟು ಸ್ವೀಟ್ ಏನೇನು ಇಷ್ಟನೋ ಅವ್ರಿಗೆ ಏನೇನು ಅನ್ನಿಸ್ತದೆಲ್ಲ ಇದು ಮಾಡೋಣ ಅಂದ್ಕೊಂಡೆಮ್ಮ. ಅವಲಕ್ಕಿ ಅದು ಮಾಡೋಣ ಅಂದ್ಕೊಂಡೆ. ಪಪ್ಪ ಏನೋ ತರ್ತೀನಿ ಅಂತ, ಅದಲ್ದಿರೋ ರೈಸು ಹಂಗೆ ಐತೆ, ಅರ್ಧ ಪಾತ್ರೆ ಐತೆ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಮಾಡಲಿಲ್ಲ. ಚೆನ್ನಾಯ್ತಾ ಸ್ವೀಟು? ಸ್ವೀಟ್ ಏನಾಗ್ಬಿಟ್ಟೈತೆ, ಇದೇ ಥರ ಇನ್ನೊಂದು ಇದೆ ಅಲ್ಲ, ಅದು ವೈಟ್ ಕಲರ್ ಇದೆ. ನಾನು ತಾತ ಅಲ್ಲಿ ಅಜ್ಜಿ ಕಾಲ್ ಮಾಡಿದ್ದೆ, ಅಜ್ಜಿ ಇದು ನೋಡಿದ್ರೆ ವೈಟ್ ಕಲರ್ ಇತ್ತಲ್ಲ ಅಜ್ಜಿ ಅಂತ. ನಾನು ಅಯ್ಯೋ ನೋಡ್ಕೋ, ಉದ್ದಿನ ಬೇಳೆನೂ ಹಂಗೆ ಇರುತ್ತೆ ಅಂತ. ಆಮೇಲೆ ಚೇತನು ಉದ್ದಿನ ಬೇಳೆನೇ ಅಂದ. ಸರಿ ಅಂತೇಳಿ ಮತ್ತೆ ಹುಡುಕ್ದೆ, ಆವಾಗ ಇದು ಯೆಲ್ಲೋ ಕಲರ್ ಸಿಕ್ತು, ಇದ್ರಲ್ಲಿ ಮಾಡಿದೆ. ಅಯ್ಯಪ್ಪ ಮಸ್ತು. ಇದಕ್ಕೆ ಹಾಲು ಹಾಕ್ಬೇಕ ಅಂತ ಡೌಟ್ ಇತ್ತು. ಆಮೇಲೆ ಅಜ್ಜಿ ಬೇಡ ತಿನ್ನು. ಚಂದಾಪುರಮ್ಮ, ಇಡೀ ಚಂದಾಪುರ ಸುತ್ತಿದ್ದೀನಿ ನಾನು ಸುಷ್ಮಿತಾ, ಗೊತ್ತಾ? ಯಾಕಷ್ಟು ರಿಸ್ಕ್ ತಗೊಂಡೆ? ಹಾರ್ಟ್ ಆಯ್ತಾ? ಎಷ್ಟಾಯ್ತಾ? ನನ್ನ ಫೇವ್ರೆಟ್ ಫಿಶ್ ಅಂದರೆ ಅದಕ್ಕೆ ನೋಡಿ ಅನಿಸ್ತಾ ಇದ್ದಾರೆ. ಬಂದಾಗಿಂದ ಸ್ಟಾರ್ಟ್ ಮಾಡಿರೋದು ಕೆಲಸ.
ಕೆಲ್ಸಕ್ಕೆ ಯಾಕೆ ರಜೆ ಹಾಕ್ತಾನ? ಆದರೂ ಸ್ವಲ್ಪ ಸುಸ್ತಿತ್ತು ನನಗೆ ಕಾಲೇಜಲ್ಲೇನ. ಕೆಲ್ಸಕ್ಕೆ ಹೋಗೋಷ್ಟು ಇರುತ್ತಾ ಇಲ್ಲ ಡೌಟ್ ಆಯಿತು. ಅದಕ್ಕೆ ಸ್ವಲ್ಪ ಏನಾದ್ರು ಮಾಡೋಣ, ಆಗಿಲ್ಲೇ ಮಲ್ಕೊಂಬಿಡೋಣ ಅಂತಲೇ ಹೋಗಲಿಲ್ಲ. ನಮ್ಮ ಕಾಲೇಜಲ್ಲೇ ಒಂಥರ ಮತ್ತೇನು ಅನ್ಕೊಂತಾಳು? ಲೇಟ್ ಆಯಿತು. ಆಫ್ ಮಾಡೋಣ. ಗ್ರೀನ್ ನೋಡಿ ಮಾಮ್ಸ್ ಬ್ಯಾಗ್ ಬೈ ತಗೊಳ್ಳಿ. ಓಕೆ ತಾನೆ. ಸೇಮ್ ಮ್ಯಾಚಿಂಗ್ ಡ್ರೆಸ್ ಹಿಂಗೆ ಹಾಕೊಂಡು ನೋಡು ಸೈಡ್ ಹಿಂಗೆ. ಹಾಂ ಸೀರಿಯಸ್ ಆಗಿ ಓಕೆನಾ? ಓಕೆ ಚೆಕ್ ಮಾಡ್ಕೊಳ್ಳಿ ನೀವು. ಹಾಂ ಥ್ಯಾಂಕ್ ಯು. ವೆಲ್ಕಮ್, ಯುವರ್ ಆಲ್ವೇಸ್ ವೆಲ್ಕಮ್ ಬ್ರೋ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ತಾರೆ ವೆರಿ ಗೈಸ್. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ. ಚಾಕು ತೆಗಿಪ್ಪ, ಚಾಕು ತೆಗಿ ನೀನು. ಹಾಂ ನಾವಿಬ್ರು ಅನ್ಬೇಕು, ಮಮ್ಮಿ ಅಲ್ಲ. ಅವನು ಏನೋ ಮಾಡ್ತಾರೆ ಅಂತ ಪಟಾಕಿ. ಸುನಿ ಮಮ್ಮ ಕಾಲ್ ಮಾಡಿ ಲೇ ಅದೇ ಇದ್ದಾನೆ. ಇಟ್ಕೊಮ್ಮ, ಗಟ್ಟಿಗೆ ಇಟ್ಕೊಮ್ಮ, ಮುಚ್ಚಮಗೆ ಎಗಿರ್ತಾನೆ. ನಾನು ಇಡ್ತೀನಿ ಇರು. ಚೇತು ನೀನು ಮಿಸ್ಸಿಂಗ್. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಓಕೆ ಇಲ್ಲ ನನ್ನ ಮಗ ಕಾಯ್ತಾ ಇದ್ದಾನೆ. ಸಿಟ್ಕದ ಮದುವೆಗೆ ಬಂದವಳು ಊಟ ಮಾಡ್ಕೊಂಡು ಲೈಟ್ ಹಾಳಾದ್ ಬಿಟ್ಟು ಇಷ್ಟೆಲ್ಲ ಆದ್ರೂ ನಿನ್ ಕೊಬ್ಬು ಕರಗಿಲ್ಲ ಅಲ್ವಾ? ಆದ್ರೆ ಈ ಸಲ ನಿನಗೆ ಜೈಲೋಟ ಫಿಕ್ಸ್. ಒಂದು ಹೆಣ್ಣಿನ ಜೊತೆ ಅಸಭ್ಯವಾಗಿ ನಡ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನೀನ್ ಎಲ್ಲಿ ನಿಂತಿದ್ಯಾ ಅಂತ ನೋಡ್ಕೊ. ಥ್ಯಾಂಕ್ ಯು. ಓಕೆ ಗೈಸ್, ಈ ವಿಡಿಯೋ ಎಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮೈ ಚಾನಲ್.